ಹಾಯ್ ಹಲೋ ಎಲ್ಲ ನನ್ನ SSC GD ಸ್ಟೂಡೆಂಟ್ಸ್ಗೆ ಜೈ ಹಿಂದ. ಎಲ್ಲರಿಗೂ ಕೂಡ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡ್ಕೊಡ್ರಿ, ಗಣಪ ಇರುವಷ್ಟು ದಿನ ಫುಲ್ ಎಂಜಾಯ್ಮೆಂಟ್ ಆಗಿ ಎದ್ದು ಹೋಗ್ತಾನೆ. ಸೊ ನಾವು ಕೂಡ ಅದೇ ಥರ ಇರೋಣ. ನಮ್ಮ ಲೈಫ್ನಲ್ಲಿ ಎಷ್ಟು ದಿನ ಆಗಿರ್ತೀವಲ್ಲ ಅಷ್ಟು ಆರಾಮಾಗಿ ಯಾವುದೇ ಒಂದು ಟೆನ್ಷನ್ ಇಲ್ಲದೇ ಫ್ರೀಯಾಗಿ ಇದ್ದು ಎಂಜಾಯ್ಮೆಂಟನ್ನು ಮಾಡಿ ಹೋಗೋಣ. ಓಕೆ, ನೋಡ್ಕೊಡ್ರಿ, SSC GD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ 2024-25ನೇ ರಿಕ್ರೂಟ್ಮೆಂಟ್ನಲ್ಲಿ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಸೊ ಎಲ್ಲರಿಗೂ ಕೂಡ ಗೊತ್ತೈತಿ. ಬಟ್ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿದಾವು ಅಂತೇಳಿಗೆಸಿಂದ ಇನ್ನೂ ಡೌಟಲ್ಲಿದ್ದೀರಿ. ಓಕೆ, ಆ ಡೌಟನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ಇನ್ನೇ ತಾನೇ ಅದು ಸ್ಟೇಟ್ ವೈಸ್ ವೇಕೆನ್ಸೀಸ್ಗಳನ್ನ ಬಿಟ್ಟಿದ್ರು ಲಿಸ್ಟನ್ನು. ಬಟ್ ನಾನು ನಿಮ್ಗೆ ನೋಡಿ ಹೇಳೋಕ್ಕಾಗಿರಲಿಲ್ಲ. ಓಕೆ, ಅದ್ರ ಬಗ್ಗೆ ಏನೋ ವಿಡಿಯೋನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪೋಸ್ಟ್ ಪರ್ಫಾರ್ಮೆನ್ಸನ್ನು ಯಾವ ಥರ ಕೊಡಬೇಕಾಗುತ್ತೆ, ಸೊ ಅಪ್ಲೈಯನ್ನು ಯಾವ ಥರ ಮಾಡ್ಬೇಕಂತ ಹೇಳಿಕೆಸಿಂದ ಇದರಲ್ಲಿ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ, ಇದರಲ್ಲಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ ಟೋಟಲಿಯಾಗಿ 39,481 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಎಷ್ಟಪ್ಪ ಅಂದ್ರೆ 39,481 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಸೊ ಹೋದ ಸರಿ 2023-24 ರಿಕ್ರೂಟ್ಮೆಂಟ್ ನಡೆದಿದ್ದು, ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೂ ಪೆಂಡಿಂಗ್ ಉಳಿದಿರತಕ್ಕಂಥದ್ದು ಫಿಸಿಕಲ್ಲು ಮೆಡಿಕಲ್ಲು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾತ್ರ ಉಳಿದಿದೆ. ಓಕೆ, ಅದರಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದವರು ಈ SSC GD ಅಪ್ಲಿಕೇಶನ್ ಹಾಕ್ಕೊಳ್ಬೇಕಾ ಬೇಡವಾ, ಪ್ಲೀಸ್ ನನ್ನ ರಿಕ್ವೆಸ್ಟ್ ಅಪ್ಲಿಕೇಶನನ್ನು ಹಾಕ್ಕೊಳ್ರಿ. ನೀವೇನಾದರೂ ಅದರಲ್ಲಿ ನಾನು ಸೆಲೆಕ್ಟ್ ಆಗುತ್ತೆ ಅಂತ ಹೇಳ್ಕೇಶಂದ ಯಾರೂ ಮಿಸ್ಯೂಸನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಪ್ಲಿಕೇಶನ್ಗಳನ್ನು ಯಾರೂ ಮಿಸ್ ಮಾಡ್ದೇ ಅರ್ಜಿಯನ್ನು ಸಲ್ಲಿಸ್ಕೊಳ್ರಿ. ಓಕೆ, ಅಪ್ಲಿಕೇಶನ್ ಸ್ಟಾರ್ಟ್ ಆದಂಥ ದಿನಾಂಕ ನೋಡ್ಕೊಳ್ರಿ. ಈಗಾಗಲೇ ಸ್ಟಾರ್ಟ್ ಆಗಿದೆ. 5/9/2024 ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 14/10/2024 ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ದಿನಾಂಕವನ್ನು ಕೊಟ್ಟಿದ್ದಾರೆ. ಓಕೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ನಾನು. ಫಿಸಿಕಲಿಗೆ ಹೈಟ್ ಏನೇನು ಬೇಕಾಗುತ್ತೆ, ಎಕ್ಸಾಮ್ ಯಾವ ಥರ ಇರ್ತದೆ, ಸೊ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈಗ ನಾನು ಹೇಳ್ತಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಪೋಸ್ಟ್ಗಳು ಎಷ್ಟಿದಾವೆ, ಸೊ ಪುರುಷರಿಗೆ ಎಷ್ಟು ಮತ್ತು ಮಹಿಳೆಯರಿಗೆ ಎಷ್ಟು ಅಂತ ಹೇಳಿಕೆಸಿಂದ ನಾನೀಗ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಇರತಕ್ಕಂಥ ಹುದ್ದೆಗಳು ನೋಡ್ಕೊಳ್ರಿ. BSF, CISF, CRPF, SSB, ITBP, AR, ಅಸ್ಸಾಂ ರೈಫಲ್ ಅಂತ ಹೇಳಿಕೆಸಿಂದ ಈ ಥರದ ಹುದ್ದೆಗಳಿದಾವೆ. ಓಕೆ, ಈ ಥರದ ಹುದ್ದೆಗಳಲ್ಲಿ ಸೊ ನಿಮ್ಗೆ ಬೆಸ್ಟ್ ಯಾವುದು ಅಂತ ನಾನು ಹೇಳಲ್ಲ. ಎಲ್ಲನೂ ಕೂಡ ನೀವು ಜಾಬ್ಗೆ ಸೇರ್ತಾ ಇದ್ದೀರಿ ಅಂದ್ಕೊಂಡಿದ್ರೆ, ಸೊ ನಿಮ್ಮ ಡ್ರೀಮ್ ಯಾವುದಿದೆ, ಇದರಲ್ಲಿ ಯಾವ ವರದಿಯನ್ನು ನೀವು ಹಾಕ್ಕೊಳ್ಬೇಕು, ಅದನ್ನು ಫಸ್ಟ್ ಪರ್ಫಾರ್ಮೆನ್ಸನ್ನು ಕೊಡಬೇಕಾಗುತ್ತೆ. ನೀವು ತಿಳ್ಕೊತಾ ಇದ್ದೀರಾ. ಸೊ ಫಸ್ಟ್ ವೇಕೆನ್ಸೀಸ್ ಬಗ್ಗೆ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ. ನೋಡ್ಕೊಡ್ರಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ಕೆಸಿಂದ BSF ಪುರುಷರಿಗೆ ಕರ್ನಾಟಕಕ್ಕೆ 336 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ಕೆಸಿಂದ 162 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಹೇಳ್ಕೆಸಿಂದ 285 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ SSB ಸಶಸ್ತ್ರ ಸೇನಾ ಬಲ ಅಂತ ಹೇಳ್ಕೆಸಿಂದ 21 ಹುದ್ದೆಗಳಿದಾವೆ. ನೆಕ್ಸ್ಟ್ ಬಂದ್ಬಿಟ್ಟು ITBP ಇಂಡಿಯನ್ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ಹೇಳ್ಕೆಸಿಂದ 64 ಹುದ್ದೆಗಳು ಕಾಲ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ AR ಅಂದ್ರೆ ಗೊತ್ತೇ ಇರೋದಿಲ್ಲ. ನಮ್ಮ ಕರ್ನಾಟಕದವರು ಇದು ಕಾಂಪಿಟೇಷನ್ ಮಾಡೋದು ಬಹಳಷ್ಟು ಕಡಿಮೆ. ಸಿಕ್ಕ ಅವಕಾಶನ ತೊಗೊಂಡು ಹೋಗಿಬಿಡ್ತಾರೆ. AR ಅಂತಂದ್ರೆ ಅಸ್ಸಾಂ ರೈಫಲ್ ಆರ್ಮಿಯಲ್ಲಿ ಯಾವ ಥರ ಸ್ಪೆಸಿಲಿಟಿ ಇದೆಯಲ್ಲ, ಇದರಲ್ಲಿ ಪ್ರತಿಯೊಂದು ಸ್ಪೆಸಿಲಿಟಿನೂ ARದಲ್ಲಿ ಕೊಡ್ತಾರೆ. 29 ಹುದ್ದೆಗಳು ಟೋಟಲ್ ಆಗಿ ಕರ್ನಾಟಕದಲ್ಲಿ ಇರತಕ್ಕಂಥ ಹುದ್ದೆಗಳು 897 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಮಹಿಳೆಯರು ನೋಡ್ಕೊಡ್ರಿ ಎಷ್ಟಿದಾವೆ. BSF ಮತ್ತು CISF ಅದರಲ್ಲಿ ಕೂಡ ಸೇಮ್ ಫೋರ್ಸಸ್ಗಳಿರ್ತಾವೆ. BSF 59 ಹುದ್ದೆಗಳನ್ನ ಮಹಿಳೆಯರಿಗೆ 59 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ CISF 18 ಹುದ್ದೆಗಳು. ನೆಕ್ಸ್ಟ್ CRPF 6 ಹುದ್ದೆಗಳು. SSB ಯಾವುದೇ ತರನಂತ ಮಹಿಳೆಯರಿಗೆ ಹುದ್ದೆ ಇರೋದಿಲ್ಲ. ನೆಕ್ಸ್ಟ್ ITBP 12 ಹುದ್ದೆಗಳು. ಅಸ್ಸಾಂ ರೈಫಲ್ದಲ್ಲಿ ಕೂಡ 3 ಹುದ್ದೆಗಳು. ಟೋಟಲಿ ಆಗಿ 98 ಹುದ್ದೆಗಳನ್ನು ಕರ್ನಾಟಕದಲ್ಲಿ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಹುದ್ದೆಗಳು. ಸೊ ಸಪ್ರೇಟ್ ಆಗಿ ನಾನು ನಿಮ್ಗೆ ಚಾರ್ಟ್ ಮಾಡಿ ಈ ಥರ ನಿಮ್ಗೆ ಬರೆದು ಹೇಳ್ಬೇಕಂತ, ಯಾಕಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಹಾಗೆ ಒಂದು PDF ಮುಖಾಂತರ ಹೇಳ್ಕೊತ ಹೋದ್ನಿ ಅಂತಂದ್ರೆ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಅಪ್ಲಿಕೇಶನನ್ನು ಹಾಕೊಳ್ಳುವಾಗ ನಿಮ್ಮ ಕಾಸ್ಟ್ಗೆ ಎಷ್ಟು ವೇಕೆನ್ಸೀಸ್ಗಳಿದಾವೆ, ನಿಮ್ಮ ಡ್ರೀಮ್ ನೋಡ್ಕೊಳ್ರಿ. ಯಾವುದೇ ಒಂದು CRPF ಇತ್ತು ಅಂತ ತಿಳ್ಕೊಳ್ರಿ. ನಿಮ್ಮ CRPF ನಾನು ವರದಿ ಹಾಕೊಳ್ಬೇಕು, CRPF ಜಾಬನ್ನು ಹುಡ್ಕೊಳ್ಬೇಕು ಅಂದ್ಕೊಂಡಿದ್ರೆ, ಸೊ CRPFಗೆ ನಿಮ್ಮ ಕಾಸ್ಟ್ನಲ್ಲಿ ಎಷ್ಟು ಹುದ್ದೆಗಳಿದಾವೆ ಅಂದರೆ ಫಸ್ಟ್ ಪರ್ಫಾರ್ಮೆನ್ಸನ್ನು ಕೊಡಬೇಕಾಗತ್ತೆ. ಟೋಟಲಿಯಾಗಿ 6 ನಿಮ್ಗೆ 7 ಇರ್ತಾವೆ ಟೋಟಲ್ ಪರ್ಫಾರ್ಮೆನ್ಸನ್ನು. ಅದು ಯಾವ ಥರ ಇರ್ತಪ್ಪ ಅಂತಾರೆ, ಇದಕ್ಕೆ BSFಗೆ A ಅಂತ ಕೊಟ್ಟಿರ್ತಾರೆ, B C D E F ಅಂತ ಹೇಳಿಕೆಸಿಂದ ಈ ಥರ ಪೋಸ್ಟ್ ಪರ್ಫಾರ್ಮೆನ್ಸನ್ನು ಕೊಡೋಕೆ ನಿಮ್ಗೆ ಕ್ಯಾಪಿಟಲ್ ಲೆಟರ್ಸಲ್ಲಿ
ಸೀರಿಯಲ್ ವೈಸಾಗಿ ಕೊಟ್ಟಿರ್ತಾರೆ. ಅದನ್ನು ನೀವು ಅಪ್ಲೈ ಮಾಡುವಾಗ ಸೈಬರ್ ಸೆಂಟರ್ದವರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರಲ್ಲ. ಸೈಬರ್ ಸೆಂಟರ್ದವ್ರಿಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ತಾರೆ. ಸೊ ನೀವು ಅದ್ರ ಬಗ್ಗೆ ಜಾಸ್ತಿ ನಾಲೆಜನ್ನು ತೊಗೊಳ್ಬೇಕಾಗುತ್ತೆ. ಪೋಸ್ಟ್ ಪರ್ಫಾರ್ಮೆನ್ಸನ್ನು ಅವರು ಡೈರೆಕ್ಟಾಗಿ ABCDEFG ಈ ಥರ ಕೊಟ್ಟರೆ ಸೊ ನಿಮ್ಗೆ ಭಾಳಷ್ಟು ತೊಂದರೆ ಆಗುತ್ತೆ. ಓಕೆ, ನೀವು ಯಾವ್ದು ಜಾಬ್ ಫಸ್ಟ್ ಆಫ್ ಆಲ್ ನಿಮ್ಗೆ ಇದರಲ್ಲಿ ಯಾವ್ದು ಬೇಕು ಅದನ್ನು ಒಂದು ರಫ್ ಶೀಟ್ನಲ್ಲಿ ಬರೆದಿಟ್ಕೊಳ್ರಿ. ಅವರು ಕೊಟ್ಟಿದ್ದಾರೆ, ರಫ್ ಶೀಟ್ನಲ್ಲಿ ಬರೆದಿಟ್ಕೊಂಡು ಸೊ ನಾನು ಇದಕ್ಕೆ ಹಾಕಬೇಕು ಫಸ್ಟು ಅಲ್ಲಿ ಹೇಳ್ರಿ ಅವ್ರು ಸೈಬರ್ ಸೆಂಟ್ರಿಗೆ ನೀವು ಅಪ್ಲಿಕೇಶನ್ ಹಾಕಕ್ಕೆ ಹೋದಾಗ, ಸರ್ ನಾನು ಇದನ್ನು ಹಾಕಬೇಕು, ಫಸ್ಟಿಗೆ ಇದನ್ನು ಕೊಡಿ, ನೆಕ್ಸ್ಟ್ ಇದನ್ನು ಕೊಡಿ, ಥರ್ಡ್ ಇದನ್ನು ಕೊಡಿ, ಫೋರ್ತ್ ಇದನ್ನು ಕೊಡಿ, ಫಿಫ್ತ್ ಇದನ್ನು ಕೊಡಿ ಅಂತ ಹೇಳ್ಕೇಶಂದ ಈ ಥರ ನೀವು ಹೇಳಿದರೆ ಮಾತ್ರ ಅವ್ರ ಅರ್ಜಿಯನ್ನು ಹಾಕ್ತಾರೆ. ಓಕೆ, ಪೋಸ್ಟ್ ಪರ್ಫಾರ್ಮೆನ್ಸ್ ಬಗ್ಗೆ ಆಯಿತು. ಸೊ ಇನ್ನಷ್ಟು ವೇಕೆನ್ಸಿಗಳು ಹೆಚ್ಚಿಗೆ ಆಗ್ತಾವೆ, ಅದ್ರ ಬಗ್ಗೆ ಯಾರು ಡೌಟನ್ನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ನೂ ವೇಕೆನ್ಸೀಸ್ಗಳು ಭಾಳಷ್ಟು ಹೆಚ್ಚಿಗೆ ಮಾಡ್ತಾರೆ. ನೆಕ್ಸ್ಟ್ ಅಪ್ಲಿಕೇಶನನ್ನು ಹಾಕುವಾಗ ನಿಮ್ಮ ಆಧಾರ್ ಕಾರ್ಡು ಮತ್ತು SLC ಮಾರ್ಕ್ಸ್ ಕಾರ್ಡನ್ನು ತಿದ್ದುಪಡಿ ಕರೆಕ್ಟಾಗಿ ಇಟ್ಕೊಳ್ರಿ. ನೇಮು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇದ್ದ ಹಾಗೆ ಆಧಾರ್ ಕಾರ್ಡ್ನಲ್ಲಿ ಕೂಡ ಇಟ್ಕೊಳ್ರಿ. ನೆಕ್ಸ್ಟ್ ರಿಜಿಸ್ಟ್ರೇಷನನ್ನು ಮಾಡುವಾಗ ನಿಮ್ಮ Gmail ID, ಫೋನ್ ನಂಬರು ಪರ್ಮನೆಂಟ್ ಆಗಿರ್ತಕ್ಕಂಥದ್ದನ್ನು ಕೊಡ್ರಿ. ಎಷ್ಟೋ ಜನ ಬಹಳ ಹೋದ ಸರಿ ಅಪ್ಲಿಕೇಶನ್ ಮಿಸ್ ಮಾಡ್ಕೊಂಡಿದ್ದೀರಿ. ನೀವೇನು ಅಪ್ಲಿಕೇಶನ್ ಹಾಕಿರಲ್ಲ, ಈಗ ನ್ಯೂ ರಿಜಿಸ್ಟ್ರೇಷನ್ OTR ಹೋದ ಸರಿ ಹಾಕಿರ್ತಕ್ಕಂಥ ವೆಬ್ಸೈಟ್ನಲ್ಲಿ ಬರೋದಿಲ್ಲ, ಬೇರೆ ವೆಬ್ಸೈಟ್ನಲ್ಲಿ. ಸೊ ಹೋದ ಸರಿ ನಿಮ್ಮ ಜಾಬ್ ಮಿಸ್ ಆಗಿದ್ರೆ ಸೊ ಈ ಸರಿ ನಿಮ್ಗೆ ಒಂದು ಒಳ್ಳೆಯ ಅವಕಾಶ ಇದೆ. ಇಷ್ಟು ಹುದ್ದೆಗಳನ್ನ ಇನ್ನೂ ಕೂಡ ಒಂದು 20,000, ನನ್ನ ಪ್ರಕಾರ ಒಂದು 20,000 ಹುದ್ದೆಗಳನ್ನ ಜಾಸ್ತಿ ಮಾಡ್ಬೋದು. ಓಕೆ, ಪ್ರತಿ ವರ್ಷವೂ ಇನ್ಕ್ರೀಸ್ ಮಾಡ್ತಾನೆ ಇರ್ತಾರೆ. ಅಪ್ಲಿಕೇಶನ್ ಹಾಕುವಾಗ Gmail ID ಮತ್ತು ಫೋನ್ ನಂಬರನ್ನು ಕರೆಕ್ಟಾಗಿ ಇಟ್ಕೊಳ್ರಿ. ಕರೆಕ್ಟಾಗಿ ನಿಮ್ದು ಯಾವ್ದು ಯೂಸ್ ಮಾಡ್ತಿರಲ್ಲ ಅದನ್ನ ಲಾಗಿನ್ ಮಾಡ್ಕೊಡ್ರಿ ಮೊಬೈಲ್ನಲ್ಲಿ. ಸೊ ಫಾದರ್ ಮದರ್ದು ಆ ಥರ Gmailನ್ನು ಕೊಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹತ್ರ ಮೊಬೈಲ್ ಇರ್ತದೆ, ಇರಲಿಲ್ಲ ಅಂದ್ರೆ ಪರವಾಗಿಲ್ಲ, ಫಾದರ್ ಮದರ್ದು ಕೊಟ್ಕೊಳ್ರಿ. Gmail ಒಂದು OTP ಬರ್ತೈತಿ, ಅದ್ರೊಳಗೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಆ ರಿಜಿಸ್ಟ್ರೇಷನ್ ನಂಬರನ್ನು ಬರೆದಿಟ್ಕೊಳ್ರಿ ಎಲ್ಲಾದರೂ ಹಂತದಲ್ಲಿ. ಮತ್ತು ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ಪ್ರಿಂಟ್ ಬರ್ತೈತಿ, ಆ ಪ್ರಿಂಟನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ. ಫೋಟೋವನ್ನು ಲೈವ್ ಆಗಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊಬೈಲ್ನಲ್ಲಿ ಹಾಕೊಳ್ಳೋರಿಗೆ ರಿಕ್ವೆಸ್ಟ್ ಹಾಕೋತೀರಿ ಪರವಾಗಿಲ್ಲ, ಕರೆಕ್ಟಾಗಿ ಹಾಕೊಡ್ರಿ. ಯಾವುದೇ ಒಂದು ಹೊರಗಡೆ ಔಟ್ಸೈಡ್ ನಿಂತು ಫೋಟೋ ತಗೊಂಡ್ಯ ಬ್ಯಾಕ್ಗ್ರೌಂಡ್ ಪ್ಲೇನ್ ಆಗಿರಲಿ, ಕರೆಕ್ಟಾಗಿ ಯಾವುದೇ ಒಂದು ಕಲರ್ ಇದ್ರೂ ಕೂಡ ಪ್ಲೇನ್ ಆಗಿದ್ದಿರ್ತಕ್ಕಂಥದ್ರಲ್ಲಿ ಬ್ಯಾಕ್ಗ್ರೌಂಡ್ ತೊಗೊಂಡ್ಕೇಶಂತ ಅಪ್ಲಿಕೇಶನ್ಗಳನ್ನು ಹಾಕೊಳ್ರಿ. ಎಲ್ಲೇ ಒಂದು ಔಟ್ಸೈಡ್ ನೀವು ಒಂದು ನೇಚರ್ದಲ್ಲಿ ಹೋಗಿ ಫೋಟೋ ತಗೊಳ್ದೈತಿ, ಅದು ಸರಿಯಾಗಲ್ಲ, ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಚಾನ್ಸಸ್ ಬಹಳ ಇರ್ತದೆ. ಸೊ ಈ ಥರ ಅರ್ಜಿಗಳನ್ನ ಹಾಕೊಳ್ರಿ. ಸೊ ಇನ್ನಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ಡೈಲಿ ಕೊಡ್ತಾನೆ ಇರ್ತೀನಿ. ಇದರಲ್ಲಿ ಏನೇನು ಅಪ್ಡೇಟ್ ಬಂತು, ಏನೇನು ಇಲ್ಲ, ಫಿಸಿಕಲ್ ಮೆಡಿಕಲ್ ಯಾವಾಗ, ಎಕ್ಸಾಮ್ ಬಗ್ಗೆನೂ ನಾನು ನಿಮಗೆ ಡೇಟನ್ನು ಕೊಟ್ಟಿದ್ದೀನಿ. ಫೆಬ್ರವರಿ ಮಾರ್ಚ್ನಲ್ಲಿ ನಿಮ್ಮ ಎಕ್ಸಾಮ್ ನಡೀತಾವೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ 80 ಕ್ವಶನ್ಸ್ಗಳಿರ್ತಾವೆ. 160 ಮಾರ್ಕ್ಸ್ ಇರ್ತೈತಿ. ಒಂದು ಕ್ವಶನಿಗೆ 2 ಮಾರ್ಕ್ಸ್ ಇರ್ತೈತಿ. 1 ತಾಸು ಟೈಮಿಂಗ್ ಇರ್ತೈತಿ. 1/4 ನೆಗೆಟಿವ್ ಇರ್ತೈತಿ. ಕನ್ನಡದಲ್ಲಿ ಕೂಡ ಎಕ್ಸಾಮ್ ಇರ್ತದೆ. ಸೊ ಇದಕ್ಕೆ ಯಾರೆಲ್ಲ ಈ ಸರಿ ಅಪ್ಲಿಕೇಶನ್ ಹಾಕ್ತೀರಿ, ಸೊ ಯಾರೆಲ್ಲ SSCGD ಜಾಯಿನ್ ಆಗ್ತೀರಿ ಅಂತ ನಿಮ್ಮ ಹತ್ರ 100% ಗ್ಯಾರಂಟಿ ಇದೆಯಲ್ಲ, ಎಸ್ ಅಂತ ಕಮೆಂಟ್ ಮಾಡ್ಕೊಡ್ರಿ. ಯಾರೆಲ್ಲ SSCGD ಅಪ್ಲಿಕೇಶನನ್ನು ಹಾಕ್ಕೊಳ್ತೀರಿ, ಎಸ್ ಅಂತ ಕಮೆಂಟ್ ಮಾಡ್ಕೊಡ್ರಿ. ಸೊ ನನಗೆ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನನ್ನು ಕೊಡಬೇಕಂತ ಅನಿಸುತ್ತೆ. ಸೊ ನಮ್ಮ ಇನ್ಸ್ಟಾ ID HJ ಪ್ಯಾರಾಮಿಲಿಟರಿ ಅಂತೈತಿ. ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಅಲ್ಲಿ ಹೋಗಿ ಫಾಲೋ ಮಾಡಿ ಮೆಸೇಜನ್ನು ಹಾಕ್ರಿ, ಅದ್ರ ಬಗ್ಗೆ ನಾನು ರಿಪ್ಲೈನ ಕೊಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗಡೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಮತ್ತು Instagram ID ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿರಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಈ ಸರಿ SSCGD ವರದಿಯನ್ನು ಹಾಕ್ಕೊಳ್ಬೇಕು ಅಂತ ನಿಮ್ಮ ಹತ್ರ ಡ್ರೀಮ್ ಇದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಓಕೆ, ಇದ್ರ ಬಗ್ಗೆ ಏನೋ ನನ್ನ ಮಟೀರಿಯಲ್ ಸಿಕ್ಕರೂ ಕೂಡ ನಾನು ನಿಮ್ಗೆ ಶೇರ್ ಮಾಡ್ಕೊಡ್ತೀನಿ. ಓಕೆ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿಕೊಡ್ರಿ. ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿ ಅನಿಸಿದ್ರೆ, ಸೊ ಇಷ್ಟ ಆಗಿದ್ರೆ ಸ್ನೇಹಿತರೆ, ಸೊ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಅಂತ ಕೊಟ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳನ್ನ ಇರ್ತಾವಲ್ಲ ನಿಮ್ಮ ಮುಂದೆ ಬರ್ತಾನೆ ಇರ್ತವೆ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.